ಅಮ್ಮವ್ರೆ ಅಮ್ಮವ್ರೆ ಏನ್ ರಾಮಣ್ಣರೇ ಇದು ನಿಮ್ಮೂಟ ಪೂರ್ತಿ ಸಸ್ಯಾಹಾರಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಖಾರ ಕಡಿಮೆ ಹಾಕಿದ್ದೀನಿ ಎಣ್ಣೆ ಅಂತೂ ಇಲ್ವೇ ಇಲ್ಲ ಹೌದಾ ಇದು ಉಷಮ್ಮನವರಿಗೆ ಗೌರಿ ವ್ರತ ಸಿಹಿ ಊಟ ರಾಮಣ್ಣ ಬಂದೆ ಅಮ್ಮವ್ರೆ ನಾವಲ್ಲಿ ಹೊಟ್ಟೆ ಹಸು ಅಂತ ನರಳ್ತಾ ಇದ್ರೆ ಇಲ್ಲೇನ್ ಸಾಯ್ತಾ ಇದ್ಯಾ ಓಹೋ ಏನಿದು ಒಂದೊಂದ್ ತಟ್ಟೆಯಲ್ಲಿ ಒಂದೊಂದು ವಿಧವಾದ ತಿಂಡಿ ಇದೇನು ಮನೇನಾ ಇಲ್ಲ ಹೋಟೆಲ್ ನಡೆಸ್ತಾ ಇದೆಯಾ ಹಾಗಲ್ಲ ಅಮ್ಮವ್ರೆ ನಮ್ಮ ಉಷಾ ಅಮ್ಮವರು ಒಳ್ಳೆ ಗಂಡ ಸಿಗ್ಲಿ ಅಂತ ಗೌರಿ ವ್ರತ ಆಚರಿಸ್ತಿದ್ದಾರೆ ಅದಕ್ಕೆ ಅವ್ರಿಗೆ ಸಿಹಿ ಊಟ ಹೌದಾ ಹಾಗಾದ್ರೆ ಶುರು ಮಾಡಮ್ಮ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ ಅಮ್ಮ ನನ್ ವ್ರತ ಭಂಗ ಆಯ್ತು ಈ ಊಟದಲ್ಲಿ ಹುಳಿ ಇದೆ ಅಯ್ಯೋ ಅದ್ರಲ್ಲಿ ಹುಳಿ ಇರೋಕ್ ಸಾಧ್ಯನೇ ಇಲ್ಲ ಅದು ನನ್ನ ಕೈಯಾರೆ ಮಾಡಿದ್ದೀನಿ ಸರಿ ಸರಿ ನೀನ್ ಒಳಗೋಗಿ ಕೆಲಸ ನೋಡು ಉಷಾ ಆ ದೇವರಿಗೆ ಬಹುಶಃ ನಿನ್ ವ್ರತ ಆಚರಿಸೋದ್ರಲ್ಲಿ ಇಷ್ಟ ಇಲ್ಲ ಅಂತ ಕಾಣುತ್ತೆ ನಾನ್ ಹೇಳೋದನ್ನ ತಾಯಿ ಮಗಳು ಗಮನ ಇಟ್ಟು ಕೇಳಿ ನೀವಿಲ್ಲಿರ್ಬೇಕು ಅಂದ್ರೆ ನಿಮ್ಮ ಕೂಳಿಗೋಸ್ಕರ ಮೈ ಬಗ್ಗೆ ಕೆಲಸ ಮಾಡ್ಬೇಕು ರಾಮಣ್ಣವ್ರೆ ನಮ್ ತಾಯಿನ ನಮ್ ತಂಗಿ ನೋಡಿದ್ರ ಬಂಗ್ಲೆ ಒಳಗಿದ್ದಾರೆ ಅಲ್ಲೇನ್ ಮಾಡ್ತಿದಾರೆ ಏನ್ ಹೇಳಿ ಚಿಕ್ಕ ಯಜಮಾನ್ರೆ ಒಂದು ವಾರದಿಂದ ನಿಮ್ ತಾಯಿ ತಂಗಿ ಕೈಯಿಂದ ಮನೆ ಕೆಲಸ ಎಲ್ಲ ಮಾಡಿಸ್ಕೊತಿದ್ದಾರೆ ಅಮ್ಮ ಚಂದ್ರು ಸುಮ್ನೆ ಕೂತ್ಕೊಂಡ್ ಬೇಜಾರಾಗ್ತಾ ಇತ್ತಪ್ಪ ನನಗೆಲ್ಲ ಗೊತ್ತಮ್ಮ ಉಷಾ ಅಲ್ಲಿ ಅವಳು ಉಷಾ ಅಲ್ಲಮ್ಮ ನಿಮ್ ಅತ್ತಿಗೆ ಸ್ನೇಹಿತರು ಬಂದಿದಾರಂತೆ ಅದಕ್ಕೆ ಅವಳಲ್ಲಿದ್ದಾಳಪ್ಪ ಪುಷ್ಪಲತಾ ಅವರೇ ತಿಂಡಿ ತುಂಬಾ ಚೆನ್ನಾಗಿದೆ ತಿಂಡಿ ಅಂದ್ರೆ ಹೀಗಿರ್ಬೇಕು ಇನ್ನೂ ತಿನ್ನೋಣ ಅನ್ಸುತ್ತೆ ಯಾರ್ ಮಾಡಿದ ಅಡ್ಗೆ ಇದು ಅವಳೇ ಸಂಬಳ ಎಷ್ಟು ಕೊಡ್ತೀರಾ ಅದನ್ನ ಯಾಕೆ ಕೇಳ್ತೀರಾ ಬರೀ ಸಂಬಳ ಅಂದ್ರೆ ಎಷ್ಟು ಬೇಕಾದ್ರೂ ಕೊಡ್ಬೋದು ಇವಳ ಜೊತೆಯಲ್ಲಿ ಇವಳ ಕುರುಡಿ ತಾಯಿನೂ ಸಾಕ್ಬೇಕಾಗ್ತಿದೆ ಎಷ್ಟು ಮಾಡಿದ್ರು ಸ್ವಲ್ಪನೂ ಕೃತಜ್ಞತೆ ಇಲ್ಲ ಕೃತಜ್ಞತೆ ನಿಮಗಿಲ್ಲ ಮನೆಗ್ ಬಂದಿರೋ ಅತಿಥಿಗಳ ಮುಂದೆ ನನ್ ತಂಗಿನ ಕೆಲಸದೋಳು ಅಂತೇಳಿ ಅವಮಾನ ಮಾಡ್ತಿದಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಶಟ್ ಅಪ್ ಮೈಂಡ್ ಯುವರ್ ಮ್ಯಾನರ್ಸ್ ಮ್ಯಾನರ್ಸ್ ಕಲಿಬೇಕಾಗಿರೋದು ನಾನಲ್ಲ ನೀವು ನನ್ನ ತಂಗಿ ಈ ಮನೆ ಕೆಲಸದಳಾದ್ಮೇಲೆ ನಿಮ್ಮಳಿಯ ಈ ಮನೆಗೆ ಏನಾಗ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ ಮೇಡಮ್ ಮ್ಯಾನರ್ಸ್ ಇರೋದು ಮನುಷ್ಯರಿಗೆ ಆದ್ರೆ ನೀವು ಮನುಷ್ಯರ ಚರ್ಮ ಹೊತ್ಕೊಂಡಿರೋ ಮೃಗಗಳು ಅದಕ್ಕೆ ಏನೋ ನಮ್ಮ ಅಣ್ಣನ ಪ್ರೀತಿಗೋಸ್ಕರ ಒಂದ್ 4 ದಿವಸ ಇದ್ದೋಗೋಣ ಅಂತ ಬಂದ್ವಿ ಆದ್ರೆ ನಿಮ್ ಪ್ರೀತಿ ಪ್ರೇಮ ಎಂತದು ಅಂತ ಇವತ್ ಗೊತ್ತಾಯ್ತು ನಿಮ್ಮ ಶ್ರೀಮಂತಿಗೆ ವೈಭವ ಆಡಂಬರದ ಜೀವನದ ಮಧ್ಯೆ ಬಡವರಾದ ನಾವು ನಿಮ್ ಕಣ್ಣನ್ನ ಕುಕ್ಕಿದೀವಿ ನಾವಿಲ್ಲಿ ಬಂದಿದ್ದೇನೆ ಒಂದು ಮಾತು ನನ್ಗೆ ಹೇಳಿದಿದ್ರೆ ನನ್ ತಾಯಿನೂ ನನ್ ತಂಗಿನೂ ನಿಮ್ ಕಣ್ಣಿಂದ ಎಲ್ಲರೂ ದೂರ ಕರ್ಕೊಂಡು ಹೋಗ್ತಿದ್ದೆ ಇಷ್ಟೆಲ್ಲ ನಾಟಕ ಆಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಉಷಾ ನಡೆಯಮ್ಮ ಅಮ್ಮ ನಿಮ್ಮಿಂದ ನಾವು ಮ್ಯಾನಸ್ ಬಗ್ಗೆ ಒಳ್ಳೆ ಪಾಠ ಕಲ್ತ್ವಮ್ಮ ನಾವಿನ್ ಬರ್ತೀವಿ ನಮಸ್ಕಾರ ಬಂದ್ರ ಮಮ್ಮಿ ಈ ವಿಷಯ ರವಿಗೆ ಗೊತ್ತಾದ್ರೆ ಏನ್ ಮಾಡೋದು ಬಂಡೆಗೆ ಡಿಕ್ಕಿ ಹೊಡೆಯಕ್ ಪ್ರಯತ್ನಿಸ್ತಿದ್ದಾನೆ ಆ ಹುಡುಗ ಅದರ ಪರಿಣಾಮ ಏನಾಗುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ ನಾನ್ ಹೇಳ್ದಂಗೆ ನೀನ್ ಮಾಡು ಎಲ್ಲ ಸರಿ ಹೋಗುತ್ತೆ ರವಿ ಬಂದಂಗಿದೆ ನಾಟಕ ಶುರು ಮಾಡೋಣ ಮಮ್ಮಿ ಸುಮಾ ಏನ್ ಹುಡುಕ್ತಿದ್ದೀರಾ ಅಪ್ಪು ಬಟ್ಟೆ ತರೋಣ ಅಂತ ಪರ್ಸ್ನಲ್ಲಿ 1000 ರೂಪಾಯಿ ಇಟ್ಟಿದ್ದೆ ಪರ್ಸೇ ಕಾಣಿಸ್ತಾ ಇಲ್ಲ ನೀವೇನಾದ್ರೂ ತಗೊಂಡಿದ್ದೀರಾ ನಾನೇ ತಗೊಳ್ಳಿ ಸರಿ ಹುಡುಕು ಸಿಕ್ಕುತ್ತೆ ಎಲ್ಲಿಂತ ಹುಡುಕ್ತೀರಿ ಮನೆ ಎಲ್ಲ ಹುಡುಕಿದ್ದಾಯ್ತು ಮನೆ ಒಳಗಡೆ ಯಾರಾದ್ರೂ ಬಂದಿದ್ದೀರಾ ಮಧ್ಯಾಹ್ನ ನಿನ್ ತಮ್ಮ ಬಂದಿದ್ದ ಅವನೇನಾದ್ರೂ ಇಂಪಾಸಿಬಲ್ ನನ್ ತಮ್ಮ ಯಾವತ್ತೂ ಕಳ್ತನ ಮಾಡನಲ್ಲ ನೋಡ್ರವಿ ಪರಿಸ್ಥಿತಿ ಮನುಷ್ಯನ ಏನು ಬೇಕಾದ್ರೂ ಮಾಡಿಸುತ್ತೆ ಅಂದ್ರೆ ನನ್ ತಮ್ಮನ ಮೇಲೆ ತಾನೆ ನಿಮ್ಗೆ ಅನುಮಾನ ಬನ್ನಿ ನನ್ನ ಜೊತೆ ನಾನೇ ವಿಚಾರಿಸ್ತೀನಿ ಚಂದ್ರು ಬಾಣ್ಣ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು ಅಂತಾನೆ ಬಂದಿದ್ದೀನಿ ಮಧ್ಯಾಹ್ನ ಮನೆ ಒಳಗಡೆ ಬಂದಿದ್ಯಾ ಏನ್ ಮಾಡೋದಣ್ಣ ಬರ್ಲೇಬೇಕಾಗ್ ಬಂತು ನೋಡಿದ್ಯಾ ರವಿ
ಅವನೇ ಹೇಳ್ತಿದ್ದಾನೆ ನಾನು ಅಲ್ಲಿಗೆ ಬಂದಿದ್ದೆ ಅಂತ. ಹಾಗೆ ಕೇಳು, ಆ 1000 ರೂಪಾಯಿ ಕದ್ದಿದ್ದು ನಾನೇ ಅಂತ ಒಪ್ಕೊಂಡ್ ಬಿಡ್ತಾನೆ. 1000 ರೂಪಾಯಿ ಕಳ್ತನ? ಯಾರು ಮಾಡಿದ್ದು? ಇನ್ಯಾರು? ನೀನೇ ಮಾಡಿರೋದು. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಈ ಚಂದ್ರು ಕಳ್ತನ ಮಾಡೋಷ್ಟು ಕೀಳ್ಮಟ್ಟಿಗಿಲ್ದಿಲ್ಲ. ಸುಮ್ನೆ ಮಾತ್ಯಾಕಮ್ಮ. ಕಳ್ತನ ಮಾಡಿರೋರು ನಾನೇ ಕಳ್ಳ ಅಂತ ಹೇಳಿ ಕದ್ದದ್ದನ್ನ ವಾಪಸ್ ಕೊಡ್ತಾರ? ಅದನ್ನ ನಾವೇ ಹುಡುಕಿದ್ರೆ ಸಿಗುತ್ತೆ. ಆಗ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಹುಡುಕ್ತಿಲ್ಲ? ತಗೊಳ್ಳಿ, ಹುಡ್ಕೊಳ್ಳಿ. ಇದು ನಿಮ್ ತಮ್ಮನ ಪ್ಯಾಂಟ್, ಅದರಲ್ಲಿ ಸಿಕ್ಕಿರೋ ಹಣ. ಇದಕ್ಕೇನಂತಾರಪ್ಪ? ನಿನ್ಗೆ ಹಣ ಬೇಕಿದ್ರೆ ನನ್ನನ್ನು ಕೇಳಿದ್ರೆ ಕೊಡ್ತಾ ಇದ್ನಲ್ಲೋ. ಈ ಕಳ್ತನ ಯಾಕೋ ಮಾಡ್ಬೇಕಾಗಿತ್ತು? ರವಿ, ಇಲ್ಲಪ್ಪ, ಚಂದ್ರು ಕಳ್ತನ ಮಾಡಿಲ್ಲ. ಅವನು ಯಾವತ್ತೂ ಇಂಥ ಕೆಲಸ ಮಾಡಲ್ಲಪ್ಪ. ಅವನ ಕಳ್ಳ ಅಂತ ಕರಿಬೇಡಪ್ಪ, ಕಳ್ಳ ಅಂತ ಕರಿಬೇಡ. ಅಮ್ಮ, ಕಳ್ತನ ಮಾಡಿದವನಿಗೆ ಕಳ್ಳ ಅಂತ ಕರೆದೆ ದೇವರಂತ ಕರೆಕಾಗುತ್ತೇನಮ್ಮ? ಎಷ್ಟೇ ಆದ್ರೂ ಕಳ್ಳನ್ ಮಗ ಕಳ್ಳ ತಾನೆ. ನಮ್ಗೇನೇ ಅಂದ್ರು, ಎಷ್ಟೇ ತೊಂದರೆ ಕೊಟ್ರು ನಾವು ಸಹಿಸ್ಕೊಂಡ್ವಮ್ಮ. ಆದ್ರೆ ಇವತ್ತು ದೇವ್ರಂತ ನನ್ ಗಂಡನ್ನ ಕಳ್ಳ ಅಂತ ಕರೆದು ಅವಮಾನ ಮಾಡ್ಬಿಟ್ಟಿನಮ್ಮ. ಚಂದ್ರು, ಇನ್ನೊಂದು ಕ್ಷಣ ನಾವಿಲ್ಲಿರ್ಬಾರ್ದಪ್ಪ. ಬಾ ಹೋಗೋಣ. ಏನಣ್ಣ, ಹೆತ್ತು ತಂದನು ಕಳ್ಳ ಅಂತಿದ್ರು ಸುಮ್ನೆ ನಿಂತಿದ್ಯಲ್ಲ? ನೀನೇನು ಮನುಷ್ಯನ ಇಲ್ಲ ಕಲ್ಲ? ಚಂದ್ರು, ಹೆತ್ತು ತಾಯಿನೂ ತಂಗಿನೂ ಕೆಲ್ಸದವ್ರ ದುಡಿಸ್ಕೊತಾ ಇದೆಯಲ್ಲ, ನಿಂದೊಂದ್ ಬಾಳ, ನೀ ಒಬ್ಬ ಗಂಡ್ಸ. ಚಂದ್ರು, ಯಾಕಣ್ಣ ನಿಲ್ಸ್ಬಿಟ್ಟೆ? ಹೊಡಿ, ನಿನಗ್ ತೃಪ್ತಿ ಆಗಷ್ಟು ಹೊಡಿ. ಅದೊಂದೇ ಬಾಕಿ ಇದ್ದಿದ್ದು, ಅದನ್ನು ಮುಗಿಸ್ಬಿಡು. ಅದ್ಗೆ ಇವತ್ ನೀನ್ ಪುಷ್ಪಲತಾ ಮಗಳು, ರವಿ ಹೆಂಡತಿ. ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೋ, ಯಾವತ್ ನಿನ್ ದೇಹದಲ್ಲಿ ತಾಯಿಯ ಹೃದಯ ಮಿಡಿತ ಶುರುವಾಗುತ್ತೋ ಅವತ್ತು ಈ ನನ್ ತಾಯಿ ಪಡೋ ವೇದನೆ, ನೋವು, ಸಂಕಟ ಅರ್ಥ ಆಗುತ್ತೆ. ಅಳ್ಬೇಡಮ್ಮ, ನಾನಿದ್ದೀನಲ್ಲ. ಉಷಾ, ತಗೋ, ನಡೆಯಮ್ಮ. ಅಣ್ಣ, ಅಮ್ಮ ತುಂಬಾ ಸುಸ್ತಾಗಿದ್ದಾಳೆ. ಹೌದಾ ಅಮ್ಮ? ಸ್ವಲ್ಪ ತಿಲ್ಲ ಕೂತ್ಕೊಂಡು ಸುಧಾರಿಸ್ಕೋ. ಕೂತ್ಕೋ ಕೂತ್ಕೋ. ಚಂದ್ರು, ನಿಮ್ಮ ಅಣ್ಣನ ಮನೆ ಬಿಟ್ಟು ಬಂದದಕ್ಕೆ ಸಾರ್ಥಕವಾಯ್ತಲ್ಲ? ನಿನ್ ತಾಯಿನ ನಿನ್ ತಂಗಿನ ಕರ್ಕೊಂಡು ಎಲ್ಗಪ್ಪ ಪ್ರಯಾಣ? ಅದ್ರ ಕೊನೆ ಎಲ್ಲಿದೆ ಅಂತ ಗೊತ್ತಾ? ಈ ಪರಿಸ್ಥಿತಿಲಿ ನಿನ್ನ ಆ ದೇವರೇ ಬಂದು ಕಾಪಾಡಬೇಕು, ಆ ದೇವರೇ ಬರಬೇಕು. ಆಟೋ ಬೇಕು ತಾಯಿ? ಎಲ್ಲಿಗೆ ಹೋಗ್ಬೇಕು ತಾಯಿ ಆಟೋ? ಅರೆ अरे बेटा चंद्रू, इतना रात में क्या करता इधर? स्टेशन वो बाजू है, ये टाइम में कोई गाड़ी नहीं आता. ಇಲ್ಲಿ ಏನ್ ಮಾಡ್ತಿದ್ದಾವ್? ಅದು जरूर कुछ बात है. क्या है? बोल बेटा, बोल. ಚಾಚಾ, ನಮ್ಮ ಅಣ್ಣನ ಮನೆ ಬಿಟ್ಟು ಬಂದಿದೀವಿ. छोड़ दिया? क्यों? ಏನಿಲ್ಲ, ನಮ್ಮ ಅಣ್ಣನಿಗೂ ನನಗೂ ಸ್ವಲ್ಪ. बस बस बस, मालूम हो गया. देख बेटा, ಈ ಪ್ರಪಂಚ ಒಂದು ಮುಸಾಫಿರ್ ಖಾನ ಇದ್ದಾಗೆ. ಅಂದ್ರೆ ನಿಮ್ದುಗೆ ಛತ್ರ ಇದ್ದ ಹಾಗೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಲ್ಲಿ ಬರ್ತಾನೆ, ಥೋಡಿ ದಿನ ಇರ್ತಾನೆ, ಆಮೇಲೆ ಹೊರಟೋಗ್ತಾನೆ. ಹಮೇಶ ಯಾರು ಇರೋದಿಲ್ಲ, ಪರ್ಮನೆಂಟ್ ಆಗಿ ಯಾರು ಇರೋದಿಲ್ಲ. ದುನಿಯಾ ಬಹುತ್ ಬಡ ಹೈ. ನಿಮ್ದುಗೆ ಅಣ್ಣನ ಮನೆಗೆ ಜಾಗ ಇಲ್ಲದೆ ಇದ್ರೆ ನಂದುಗೆ ಮನೆಯೊಳಗೆ ಜಾಗ ಐತೆ. ಚಲ್. ಚಾಚಾ, ನಿಮ್ಗೆ ಯಾಕೆ ತೊಂದ್ರೆ? ಅರೇ ಬುದ್ದು, ತೊಂದ್ರೆ ನನ್ಗೆ ಅಲ್ಲ, ನಿಂದು ಅಮ್ಮಗೆ. ಸರದಿಯೊಳಗೆ ಕೂತಿದ್ದಾಳೆ ನೋಡು, ಕರ್ಕೊಂಡು ನಡಿ. ಬುಲಾಕ್ಯಾವ್, ಚಲ್ ಜಾ. ಬಾಮ್ಮ ಹೋಗೋಣ. ಚಂದ್ರು, ಯಾರಪ್ಪ ಅದು? ಅದೇ ಅಬ್ದುಲ್ ರೇಮ್ ಚಾಚಾ, ಅವತ್ ನಮ್ನ ಹಾಸ್ಪಿಟ್ಲಿಂದ ಕರ್ಕೊಂಡ್ ಬಂದ್ರಲ್ಲ. ನಡೆಯಮ್ಮ ಹೋಗೋಣ.